ಗಾಯ್ಸ್ ನಮಸ್ಕಾರ ಮಾಡೋದೆವು. ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅದು ಮೈನ್ಕ್ರಾಫ್ಟಲ್ಲಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ನಾವಿಲ್ಲಿ. ಬತ್ತಲ್ಲ ಇಲ್ಲಿ ಪಾರ್ಕಿಂಗ್ ಅಂತ ದೇವು ಇದೆ. ಸಕ್ಕತ್ತಾಗಿ ಮಾಡೋರೆ, CC ಕ್ಯಾಮ್ರಾ ಎಲ್ಲ ಹಾಕೋರೆ. ಇದೇನಿದು ಅದೇನೇನು ಮಿಷಿನ್ಸ್ಗಳೆಲ್ಲ ಇದೆ. ಕಟಾಕಿದ್ದೀನಿ ನಾನು. ಟೆರೆಟ್ಸ್ ಇವೆಲ್ಲ ಬಾ ಒಳಗಡೆ. ಇದೇನೆ ರಿಸೆಪ್ಷನ್ನು. ಇಲ್ಲೇ ಬರ್ದಿದ್ರಲ್ಲ ಬೋರ್ಡ್ ಬರ್ದು. ಏನಂತ ಅದು? ವಿಲ್ಲಾ ಸಂಬಾರ. ಇಲ್ಲೊಂದು ನಾಯಿ ಬೇರೆ ಇದೆ. ಇಲ್ಲಿ ಏನೇನಿದೆ? ಕ್ಯಾಮಲ್ ರೈಡಿಂಗ್ ಇದೆ, ಟ್ರ್ಯಾಂಪಲಿನ್ ಇದೆ, 5 ಸ್ಟಾರ್ ರೂಮ್ಸ್ಗಳಿದೆ, ಬೀಚ್ ಬೋಟಿಂಗ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಬೆಸ್ಟ್ ಫುಡ್ ಇದೆ. ಅಣ್ಣ ನಮಗೆ ಒಂದು ರೂಮ್ ಬೇಕಾಗಿತ್ತು. ಓಕೆ ಸರ್, ಯಾವ ರೂಮ್ ಬೇಕಾಗಿತ್ತು? ನಮ್ಗೆ ಅದೇ ನಿಮ್ಮದು ಫುಲ್ಲು ಚೆನ್ನಾಗಿತ್ತಲ್ಲ, ಆ ರೂಮು ನಮ್ಗೆ ಕೊಟ್ಬಿಡಿ ಸರ್. ಅಣ್ಣ ಆಯಿತು ಕೊಡಿ ಅಣ್ಣ, ಬೇಗ ಆಯ್ತು. ಸ್ವಲ್ಪ ವೇಟ್ ಮಾಡಿ ಸರ್. ಇಲ್ಲೇ ನಾವು ನಮ್ಮ ಸ್ನ್ಯಾಕ್ಸ್ಗಳೆಲ್ಲ ಇಟ್ಟಿದ್ದೀವಿ ಸರ್, ತಿಂತಾವ್ರಿ. ನೀವು ತಿನ್ಬಿಟ್ಟು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ಮತ್ತೆ ಬರ್ತಾರೆ ನಮ್ಮ 5 ಸ್ಟಾರ್ ರೆಸಾರ್ಟ್ಗೆ. ಕೊಟ್ಟ ಅವ್ರು ತಗೊಳ್ತಾರೆ. ನಾನು ಕುತ್ಕೊಳ್ತೀನಿ. ಬಾಪ ಕೇಕ್ ತಿನ್ನೋಣ, ಹೊಟ್ಟೆ ಹಸಿತಾ ಇದೆ. ನಾವು ತಿನ್ನೋಕೆ ಆಗ್ತಾರೆ ಆ್ಯಕ್ಚುಲಿ. ತಿಂತಾ ಇದ್ದೀವಾ? ನಾಯಿ ಥರ ಕುತ್ಕೊಂಡು ಆಮೇಲೆ ಬಾಪ ಅದೇ ಹೋಗೋಣ. ಸರ್ ತೊಗೊಂಡ್ರಾ? ಓಕೆ ಸರ್, ಓಕೆ ಇಟ್ಬಿಡ್ತೀನಿ. ಸೊ ಗೈಸ್, ಅವ್ರು ಹೇಳ್ತಾರೆ ಆಟೋಮೆಟಿಕ್ ಅಂತೆ. ಸರ್ ಆಟೋಮೆಟಿಕ್ ಗೇಟ್ಗಳು ನಾವಿಲ್ಲೇ ಓಪನ್ ಮಾಡಿದ್ದೀವಿ, ನೀವು ಹೋಗ್ಬೋದು ಸರ್. ಥ್ಯಾಂಕ್ ಯು ಸರ್. ಬನ್ನಿ ಹೋಗಿ ನೋಡೋಣ ರೂಮ್ಸ್. ಎಲ್ಲಿ ರೂಮ್ಸ್ ಇರೋದು? ರೂಮ್ ಈ ಕಡೆ, ಕ್ಯಾಮಲ್ ರೈಡಿಂಗು, ಬೀಚ್ ಬೋಟಿಂಗು ಈ ಕಡೆ ಅಂತೆ. ಕ್ಯಾಮಲ್ ನೋಡ್ಕೊಂಡು ಬರೋಣ. ಡೆಸರ್ಟಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ದೀನಿ ದೇವು. ಶಹಾರ ಡೆಸರ್ಟ್. ನಾನು ಹೇಳೋದೇ ಮೊತ್ತಾಗಿದ್ದೀನಿ ಗಾಯ್ಸ್. ಶಹಾರ ಡೆಸರ್ಟು ಎಷ್ಟು ಉದ್ದುದ ಒಂಟೆಗಳಿದೆ ನೋಡಿ. ಬನ್ನಿ ನಮ್ಮ ಬನ್ನಿ ರೂಮ್ ನೋಡೋಣ. ಇದೇನು ಫುಲ್ಲು ಟವರ್ ಕಟ್ದಂಗೆ ಕಟ್ಟಿದ್ದಾರೆ. ಕೆಳಗಡೆ ಸ್ಲೈಮ್ ಬಾಕ್ಸ್ ಎಲ್ಲ. ಇಲ್ಲೊಂದು ಗಾರ್ಡ್ ಆಗಿದೆ ದೇವು. ಇಲ್ಲಿ ಲೈಟ್ ಆನ್ ಮಾಡಕ್ಕೆ ಬಟನ್ ಕೊಟ್ಟಿದ್ದಾರೆ. ಇರೋ ಟಿವಿ ಆನ್ ಮಾಡ್ತೀನಿ. ಓಹೋ, ನ್ಯೂಸ್ ಆಗ್ತಾರೆ. ಟಿವಿ ಆನ್ ಆಗಿರಲಿ. ದೇವು ನಪ್ಪ, ಇಲ್ಲಿ ನಾವು ಈ ಮಾನಿಟ್ರಿಂದ ಅವ್ರು ಕಳಿಸ್ಬೋದು. ಅವ್ರಿಗೆ ಇಲ್ಲೇ ಫೋನ್ ಮಾಡ್ಬೋದು. ನಮ್ಮ ಹತ್ರ ಫೋನ್ ಐತಲ್ಲ, ಅವ್ರ ನಂಬರ್ ಕೊಟ್ಟು ನನಗೆ. ದೇವು ನೋಡಿಲಿ ಎಲ್ಲಿದ್ಯಾ? ಇಲ್ಲೊಂದು ಇದೆ ಟಿವಿ. ದೇವು ನಾವು ಇದರಿಂದ ಅವ್ರಿಗೆ ಫೋನ್ ಮಾಡ್ಬೋದು. ಕೇಳು ದೇವು, ಇಲ್ಲಿ ನಾವು ಇದರಿಂದ ಫೋನ್ ಮಾಡಿ ಫುಡ್ ತರಿಸ್ಕೊಬೋದು ನಾವು. ಇದು ನಮ್ಮ ಬೆಡ್ಡು. ಸೆಕ್ಯೂರಿಟಿ ಇಷ್ಟೊಂದು ಚೆನ್ನಾಗಿದೆ ಅಂತ. ಇಲ್ಲೊಂದು ಟಿವಿ ಇದೆ. ಇರೋ, ನಾನು ಬಾತ್ರೂಮ್ ಮಾಡ್ಕೊಂಡು ಬರ್ತೀನಿ. ಚೆನ್ನಾಗಿದೆ. ದೇವು ಸ್ಕೆಲಿಟನ್ ಐತೆ ಬಾತ್ರೂಮಲ್ಲಿ. ಇದೆಂತ ರೆಸಾರ್ಟ ರೀ? ಬರ್ರಿ. ಯಾರ್ರೀ ನೀವೆಲ್ಲ? ನೀವೆಲ್ಲ ಮನುಷ್ಯರಾ? ದೇವು, ಈ ರೆಸಾರ್ಟ್ನ ಓನರ್ ಕರೀರೋ, ಫೋನ್ ಮಾಡ್ತೀನಿ ಇರ್ರಿ. ಸರ್, ಅವ್ರು ಬಂದ್ಬಿಟ್ಟು ಗಾರ್ಡ್ ಆಗಿತ್ತಲ್ಲ, ಅದನ್ನೇ ಇದು ಮಾಡಿಬಿಡಿ. ಅವ್ರ ಮಾನ್ಸ್ಟರ್ಸ್ಗಳು ಸ್ಪಾನ್ ಆಗ್ತಿರ್ತದೆ. ಸಾರಿ ಅಂತ ಕೇಳ್ಬಿಟ್ಟು ಹೋದ್ರು. ಗಾರ್ಡಾಗಿ ನಮಗೆ ಎಲ್ಲನೂ ಹೆಲ್ಪ್ ಮಾಡ್ತು ಹೊಡೆಯೋಕ್ಕೆ. ಅದೇ ಎಲ್ಲ ಹೊಡೆದಿದೆ ಆ್ಯಕ್ಚುಲಿ.
ಓ ಇಲ್ಲಿ ದೇವು ಬಾಟ್ ಟಬ್ ಇದೆ ಬಾಟಬು ಇಲ್ಲಿ ಇದು ಆನ್ ಆಗುತ್ತಾ ಓ ಆನ್ ಆಗುತ್ತೆ ಸದ್ಯ ಸರ್ವಿಸ್ ಚೆನ್ನಾಗಿದೆ ಚಿರು ದೇವು ಇಲ್ಲಿ ನಾನು ಪೂಪ್ ಮಾಡಕ್ಕೆ ಕೂತಿದ್ದೀನಿ ಮಲ್ಕೊಂಡು ನೋಡ್ತಿದ್ದೆ ನಾನು ಆಕ್ಚುಲಿ ಬಾತ್ರೂಮ್ ಹೋಗಬೇಕು ಬಾಯ್ ನಾನು ಕೆಳಗಡೆ ಹೋಗ್ಬಿಟ್ಟು ಆ ಮಾನಿಟ್ರಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರ್ತೀನಿ ಪೂಪ್ ಮಾಡ್ತೀನಿ ಇದು ಡೈನಿಂಗ್ ಟೇಬಲ್ಲಾ ಹ್ಞೂ ಡೈನಿಂಗ್ ಟೇಬಲ್ ಇದು ಓಕೆ ನಾನು ಪೂಪಿಂಗ್ ಆಯಿತು ನಾನಿಲ್ಲಿ ಡಸ್ಟ್ಬಿನ್ ಕೊಟ್ಟವ್ರೆ ಡಸ್ಟ್ಬಿನ್ ಒಳಗಡೆ ಎಲ್ಲ ಎಸಿತೀನಿ ಕಣಪ್ಪ ನನ್ನ ಹತ್ರ ಎಷ್ಟೊಂದು ವೇಸ್ಟ್ ಪ್ರಾಡಕ್ಟ್ಸ್ಗಳೆಲ್ಲ ಬಂದ್ಬಿಟ್ಟಿದೆ ಈಗ ಡಸ್ಟ್ಬಿನ್ ಒಳಗಡೆ ಎಸಿಯೋಣ ಹೋಗಲ್ವಾ ಸೊ ಟೈಮ್ ನೋಡ್ಕೋದ ಕ್ಲಾಕ್ ಎಲ್ಲ ಕಾಣಿಸ್ತು ಓ ಅಲ್ಲೇ ಕ್ಲಾಕ್ ಆಫ್ ಮಾಡಿ ಎಲೆಕ್ಟ್ರಿಸಿಟಿ ಸೇವ್ ಮಾಡಿ ದೇವು ರೆಸಾರ್ಟ್ 5 ಸ್ಟಾರ್ ರೆಸಾರ್ಟ್ ಬಂದು ಇರೋ ದೇವು ನಾನು ಇಲ್ಲಿ ನೋಡ್ತೀನಿ ನಮಗೆ ತುಂಬಾ ದುಡ್ಡು ಬಂತು ಗೈಸ್ ನಮ್ಮ ಸ್ಯಾಲರಿ ಫುಲ್ ಹೈ ಆಗ್ಬಿಟ್ಟಿದೆ ಇದು ಕ್ಯಾಮ್ರಾ ನೋಡ್ಬೋದಂತೆ ನಾವು ಅವ್ರ ಈ ರೆಸಾರ್ಟಲ್ಲಿ ಓ ನಾನು ನೋಡ್ತಿದ್ದೀನಿ ಸಂಜೆ ಆಗ್ತೈತೆ ಹೆಂಗೆ ಗೊತ್ತಿಲ್ಲ ಇಲ್ಲಿ ರಿಸೆಪ್ಷನ್ ನೋಡ್ತಾ ಇದ್ದೀನಿ ನಾವೇ ನೋಡ್ಬೋದಂತೆ ಉಯ್ ನಮ್ಮ ಸ್ಕೈ ಸ್ಕ್ರೀಪರ್ ಇದಾಯ್ತು ಸನ್ಸೆಟ್ ಆಗ್ತಿದೆ ದೇವು ಸೊ ಇದು ನಮ್ಮ ಕ್ಯಾಮಲ್ಸ್ ಎಲ್ಲ ನೋಡು ಟ್ರಾಂಪೋಲಿನ್ ಇದೆಯಾ ಅಲ್ಲಿ ಓ ಟ್ರ್ಯಾಂಪುಲಿನ್ ಎಲ್ಲ ಇದೆ ಅದನ್ನೆಲ್ಲ ನೋಡ್ಬೋದು ಓಕೆ ಸಂಜೆ ಆಯಿತು ಸಂಜೆ ಡಿನ್ನರ್ ಕಳಿಸ್ತಾರಂತೆ ಈಗ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು ಮಾಡ್ಬೋದಲ್ವಾ ಎಲ್ಲ ನಮ್ಮನ್ನ ಅಟ್ಯಾಕ್ ಮಾಡಲ್ಲ ಆದರೆ ದೇವು ನಮ್ಮ ಹತ್ರ ಗಾರ್ಡ್ಗಳಿದೆ ಸಕ್ಕತ್ ಸ್ಟ್ರಾಂಗ್ ಐತೆ ನಮ್ಮ ಗಾರ್ಡ್ಗಳು ದೇವು ಫುಡ್ ಆರ್ಡರ್ ಮಾಡ್ಬಿಡ್ಲಾ ಮಾಡು ಸೊ ಗೈಸ್ ಡಿನ್ನರ್ ತಂದ್ಕೊಟ್ಬಿಟ್ಟು ಹೋದ್ರು ಅವರು ಈಗ ನಾವು ನಾಳೆ ನಾವೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಇವಾಗ ನಾವು ಡಿನ್ನರ್ ತಿಂತೀವಿ ಓಕೆ ತಿಂತಾ ಇದ್ದೀವಿ ಸಕ್ಕತ್ ರುಚಿಯಾಗಿದೆ ಚಿರು ಅಲ್ವಾ ಬಾದೆ ಹೋಗಿ ಮನಿಕೊಳ್ಳೋಣ 5 ಸ್ಟಾರ್ ಅವ್ರು ಹೇಳಿದ್ರು ಚೆನ್ನಾಗಿದೆ ಊಟ ಎಲ್ಲ ಅಂತ ಹಾಂ ಬಾದೆ ಹೋಗಿ ಮನಿಕೊಳ್ಳೋಣ ಟಿ ವಿ ನೋಡ್ಕೊಂಡು ಮನಿಕೊಳ್ಳೋಣ ಲೈಟ್ ಆಫ್ ಮಾಡೋಣ ಬೇಡ 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 ಇರಲಿ ಫ್ಯಾನ್ ಆಫ್ ಆಗೋಗುತ್ತೆ ಅಂತೆ ಫ್ಯಾನ್ ಇಲ್ಲದೆ ಮಲ್ಗೋಕ್ಕಾಗಲ್ಲ ಮೊದಲೇ ಡೆಸರ್ಟ್ ಇದು ದೇವು ಮರ್ತೋಗಿದೆ ಹಂಗೆ ವೆಂಟಿಲೇಷನ್ ಇರಲಿ ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ದೇವು ಬಾತ್ರೂಮ್ಗೆ ಹೋಗಿದ್ದೀನಿ ನಾನೀಗ ಇದು ನಾನೆಲ್ಲ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ ಗೈಸ್ ಸೊ ಗೈಸ್ ನಾನು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಬಂದೆ ಬಂದ್ಬಿಟ್ಟು ಇಲ್ಲಿ ಸೋಫಾ ಮೇಲೆ ಕುತ್ಕೊಳ್ಳೋಕೆ ಬಂದಿದ್ದೀನಿ ಇಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇರ್ತೀನಿ ಇಲ್ಲಿ ದೇವು ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ ನಾನು ಅವ್ನು ಬರ್ತಾ ಇದ್ದಂಗೆ ನಾವು ಕೆಳಗಡೆ ಹೋಗ್ತೀವಿ ದೇವು ಬೇಗ ಬಾ ಆಯಿತಾ ಟಿ ವಿನೇ ಸ್ನಾನ ಆಯಿತು ಬಂದೆ ನಾನು ಬಾ ದೇವು ಬೇಗ ಹೋಗೋಣ ದೇವು ಟಿ ವಿ ಆಫ್ ಮಾಡಿಬಿಡು ಮೇಲಡೆ ಟಿ ವಿ ಆನ್ ಆಗೈತಾ ಇಲ್ಲ ಆಫ್ ಮಾಡಿ ಫಸ್ಟ್ ಲೈಟ್ ಎಲ್ಲ ಆಫ್ ಮಾಡೋದೇನು ಬೇಡ ಬಿಡು ಶೆಕೆ ಅವರೇ ಓನರೇ ಹಾಕಿರಿ ಅಂತಂದರು ಓನರೇ ಹಾಕಿರಿ ಅಂತ ಅಂದರು ವಾ ಉಯ್ ಜಂಪಿಂಗ್ ಜಂಪಿಂಗ್ ಕಿಲೋ ಟ್ರಾಂಪ್ಲಿನ್ ಥರ ಇದು ವರ್ಕ್ ಆಗುತ್ತೆ ಈಸಿ ಇಲ್ಲ ಆಟೋ ಲಾಕ್ ಅಂತಿದ್ದೇವು ಆಟೋ ಲಾಕ್ ಕರೆಕ್ಟು ನಾನು ಮತ್ತೆ ಲಾಕ್ ಮಾಡಿದ್ದು ಯೂಸ್ ಈಗ ಈಗ ದೇವು ನಾವು ಫಸ್ಟ್ ಆ್ಯಕ್ಟಿವಿಟಿ ಏನು ಮಾಡೋಣ ಸೊ ಫಸ್ಟ್ ಆ್ಯಕ್ಟಿವಿಟಿ ನಾವು ಸ್ವಿಮ್ಮಿಂಗ್ ಪೂಲ್ ಮಾಡೋಣ ಹಾಂ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಲಾಸ್ಟಲ್ಲಿ ಇಟ್ಕೊಳ್ಳೋಣ ಅನಿಸ್ತಾ ಇದೆ ನನಗೆ ಯಾಕೋ ದೇವು ಫಸ್ಟ್ ಆ್ಯಕ್ಟಿವಿಟಿನೇ ಸ್ವಿಮ್ಮಿಂಗ್ ಪೂಲ್ ಬನ್ನಿ ಇಲ್ಲ ಟ್ರಾಂಪೋಲಿನಲ್ಲಿ ನೆಗ್ದಾಡ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಬರೋದಾ ಇರೋ ಸೊ ಗೈಸ್ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ ಈಗ ನಾವು ಸ್ವಿಮ್ಮಿಂಗ್ ಪೂಲ್ ನೆಗೆಯೋದು ಒಂದೇ ಇರೋದು ಬೀಚ್ಗೂ ಬೀಳ್ಬೇಕು ನಾವಿನ್ನು ದೇವ್ ಫಸ್ಟ್ ಬೀಚಿಗೆ ಬೀಳೋದ ಅಥವಾ ಇಲ್ಲಿಗೆ ಬೀಳೋದ ಅಯ್ಯೋ ನಿನ್ನ ಮಕ್ಕೆ ನಾನಿಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀನಿ ಗೈಸ್ ನಿಮ್ಗೆ ತೋರಿಸ್ಬೇಕಂದ್ರೆ ನೋಡಿ ಇಲ್ಲಿ ನಾನು ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀನಿ ಗೈಸ್ ನೋಡಿದ್ರ ಹೋ ನಮಗೆ ಹೇರ್ ಬಬಲ್ ಸೊ ಗೈಸ್ ಇಷ್ಟು ವೀಡಿಯೋ ನೋಡಿದಿರಲ್ಲ ಸ್ವಲ್ಪ ಲೈಕು ಎಲ್ಲ ಮಾಡಿ ಗೈಸ್ ಪ್ಲೀಸ್ ನಾವು ಇದೆಲ್ಲ ಮಾಡ್ತಿದ್ವಿ ಅಂದರೆ ನೀವು ಮಾಡಲೇಬೇಕು ನಾವಿವತ್ತು ಮಿನಿ ವ್ಲಾಗ್ ಥರ ಮೈನ್ಕ್ರಾಫ್ಟಲ್ಲಿ ಸಕ್ಕತ್ತಾಗಿತ್ತು ಅಲ್ವಾ ಸಕ್ಕತ್ತಾಗಿದೆ ಮಾತ್ರ ಈಗ ನೆಕ್ಸ್ಟ್ ಟ್ರ್ಯಾಂಪೋಲಿನ್ಗೆ ಹೋಗೋಣ ದೇವು ಬನ್ನಿ ಗೈಸ್ ನಾವು ಹೋಗೋಣ ಟ್ರ್ಯಾಂಪೋಲಿನ್ಗೆ ಕ್ರೇಜಿ ಟ್ರ್ಯಾಂಪೋಲಿನ್ ಹಂಗೆ ನೀವು ಕ್ರೇಜಿ ಟ್ರ್ಯಾಂಪೋಲಿನ್ ನಮ್ಮ ಹಂಗೆ ನೀವು ಕ್ರೇಜಿ ಗೇಮರ್ಗೆ ಸಬ್ಸ್ಕ್ರೈಬ್ ಮಾಡಿರಬೇಕು ಇದೇನು ಟ್ರ್ಯಾಂಪೋಲಿನ್ ಏಟ್ ಮಾಡುತ್ತಾ ದೇವ ಏನಾಗಲ್ಲ ಸುಮ್ಮನೆ
ಚೆನ್ನಾಗಿದೆ ಆದ್ರೂ ಚೆನ್ನಾಗೈತೆ. ದೇವು ಸಖತ್ತಾಗೈತೆ. ನಾವು ರಿವ್ಯೂ ಕೊಟ್ಬಿಟ್ಟು ಹೋಗ್ಲೇಬೇಕು. ಹೆಂಗೆ ಹಾಕೊಂಡು ಹೋದೆ ಗೊತ್ತಾ ನನ್ನ ಮೇಲ್ಗಡೆಗೆ. ಅದಕ್ಕೆ ಅಲ್ಲಿ ಬಿಟ್ಟಿರೋದಿಲ್ಲನೇ ನಾವು ತಲೆ ಓಡಿಸ್ಕೊತಿದ್ವಿ ಅಲ್ಲಿದ್ರೆ. ದೇವು ಇರೋ ಒಂದು ನಿಮಿಷ ನಾನು ಸಾಯ್ತು ಸತ್ತೋಗ್ತೀನಿ ಆಮೇಲೆ ಆಚೆ ಹೊಟ್ಟೈತಿ ನಾನು. ಬಾ ದೇವು ಈಗ ಬೇರೆ ಆ್ಯಕ್ಟಿವಿಟಿ ಮಾಡೋಣ. ಬೀಚ್ ಆ್ಯಕ್ಟಿವಿಟಿ ಮಾಡೋಣ ಇವಾಗ. ನಾಳೆ ಕ್ಯಾಮೆಲ್ ರೈಡಿಂಗ್ ಅವೆಲ್ಲ. ಟ್ರಾಂಪೋಲಿನಲ್ಲೂ ಆಮೇಲೆ ಬರೋಣ ಮತ್ತೆ ಸಂಜೆ ಟ್ರಾಂಪೋಲಿನ್ಗೆ ಬರೋಣ. ಈಗ ನಾವು ಇದಕ್ಕೆ ಹೋಗೋಣ ಬನ್ನಿ. ಟ್ರಾಂಪೋಲಿನ್ ಸಖತ್ ಫನ್ ಆಯ್ತು. ಬೀಚ್ಗೆ ಹೋಗೋಣ. ಬೀಚಿಗೆ ನಗಿಕ್ಕೆ ಅದೇನೋ ಬೋಟ್ ರೈಡಿಂಗ್ ಎಲ್ಲ ಇದೆಯಂತೆ, ಅಲ್ಲಿಗೆ ಹೋಗೋಣ. ನಾವು ನೈಯಕ್ಕಾಗಲ್ಲ, ನಾವು ಬೋಟಲ್ಲೇ ಹೋಗ್ಬೇಕು. ಯಾಕೆ? ನಾವೆಲ್ಲ ಫೆಸಿಲಿಟೀಸ್ಗೆ ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀವಿ. ನಮಗೇನು ಕಟ್ಟಬೇಕು. ನಾವೀಗ ನಾನು ಬೀಚಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀನಿ ಗೈಸ್. ಮಾಡ್ಬೋದು ಸ್ವಿಮ್ಮಿಂಗ್ ಬಿಡ್ತಾರೆ. ಬಿಟ್ಟಿದ್ರಲ್ಲ ನನ್ನ, ಈಗ ಬಿಡ್ಲಿಲ್ವಾ? ಹಂಗೆ ನೆಗೆಕ್ಕಾಗುತ್ತೆ. ಎಕ್ಸ್ಟ್ರಾ ಪೇ ಮಾಡಿದ್ದೀವಿ ಗೈಸ್. ನೀವು ಲೈಸೆನ್ಸ್ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಪೇಮೆಂಟ್ಸ್ ಪೇ ಮಾಡಿದ್ದೀವಿ ಗೊತ್ತಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಂಗೆ ನೀವು ಲೈಸೆನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿ, ಫೋರ್ಸ್ ಏನಿಲ್ಲ. ನಿಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ಫೋರ್ಸ್ ಗೀರ್ಸ್ ಎಲ್ಲ ಮಾಡೋಕ್ಕೋಗಲ್ಲ. ನಾನೀಗ ಬೋಟಲ್ಲಿ ಹೋಗ್ಬಿಟ್ಟು ಬರ್ತೀನಿ. ನಾನು ಸ್ವಲ್ಪ ನನಗೆ ಇಳಿಯೋಣ. ದೇವು ಮಧ್ಯಾಹ್ನ ಲಂಚ್ಗಂತೆ ಕರೀತಾರೆ ಅವರು ಸರ್ರು. ಮತ್ತೆ ಯಾವಾಗ ಬೋಟಿಂಗ್ ಮಾಡೋದು? ನಾಳೆನಾ? ಸಂಜೆ ಈಗ ಮತ್ತೆ ತಿಂಡಿ ಅದೇ ಊಟ ಅಲ್ಲಿ ಮೇಲ್ಗಡೆ ಕಳಿಸ್ಬಿಟ್ಟಿದಾರಂತೆ. ಸಾರಿ ಗೈಸ್, ಇಂಟ್ರಪ್ಷನ್ ಆಯಿತು. ಈಗ ನಾವು ಊಟ ಮಾಡಲೇಬೇಕು, ಬೋಟ್ ಮಾಡೋಕ್ಕಾಗಲ್ಲ. ನನಗೂ ಹೊಟ್ಟೆ ಹಸುವಾಗಿದೆ. ಹಿಂಗಿದ್ರೆ ಹೊಟ್ಟಬೇಕು ಮೆತ್ತಗೆ ಸ್ಕೈ ಸ್ಕ್ರೇಪರ್ ಇದು ಬೇರೆ. ಅಷ್ಟೇ ನಮ್ಮದು ಸ್ಲೈಮ್ ಬ್ಲಾಕ್ ಸದ್ಯ ಕೆಳಗೈತೆ. ಫುಲ್ ಸೆಕ್ಯೂರಿಟಿ ಎಲ್ಲ ಇದೆ ಇಲ್ಲಿ, ಚೆನ್ನಾಗೂ ಇದೆ. ಟರೆಟ್ಸ್ ಐತೆ ಅಂತ ನಂಬಕ್ಕಾಗ್ತಿಲ್ಲ. ಈಗ ನಮಗೆ ಮತ್ತೆ ಕರಿತೀವಿ ನಾವು ಅವ್ರನ್ನ. ಸೊ ಗೈಸ್, ಊಟ ತಂದರು. ರಾತ್ರಿನೇ ಆಗೋಯ್ತು ತಗೆ, ಯಾಕೆಂದರೆ ಸ್ವಲ್ಪ ಡಿಲೇ ಆಗೋಗಿತ್ತಂತೆ. ಫುಲ್ ಅಡುಗೆ ಎಲ್ಲ. ಈಗ ನಾವು ಇವತ್ತು ಫಿಶ್ ಕೊಟ್ಟಿದ್ದಾರೆ ಇಲ್ಲೇ ಹತ್ರ ಇರೋದ್ರಿಂದ. ಈಗ ತಿನ್ಬಿಟ್ಟು ನಾವು ಕೆಳಗಡೆ ಟ್ರ್ಯಾಂಪೋಲಿನಲ್ಲಿ ಸ್ವಲ್ಪ ಆಟ ಆಡೋಕ್ಕಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಇದು ಡೆಸರ್ಟ್ ಬೇಯಿಸಿದ್ರಲ್ಲಿ ಬೇಗ ಡೈಜೆಸ್ಟ್ ಆಗೋದು. ಕೆಳಗಡೆ ಎಲ್ಲ ಏನೇನೋ ಬಂದಿದೆ, ಮಾನ್ಸ್ಟರ್ಸ್ಗಳೆಲ್ಲ ಇದೆ. ಮೆತ್ತಿಗಿಳಿಬೇಕು. ದೇವ್ ಟರೆಂಟ್ನಲ್ಲಿ ನೋಡ್ಕೊಳುತ್ತೆ. ಬಾ ಬಾ ದೇವು. ಟ್ರ್ಯಾಂಪೋಲಿನ್ ಸೇಫ್ ಇದೆ. ಸಮೋಸೆ ನಾವು ಸತ್ಯವತಿ ನಾಯಿ ಥರ ಗಾಯ್ಸ್ ಇಲ್ಲಿ ಮನೆಗೆ ಬಂದಿದ್ದೀವಿ ಕರೆಕ್ಟಾಗಿ. ಅಲ್ಲಿ ನಮ್ಮದು ದುಡ್ಡೆಲ್ಲ ಅಲ್ಲೇ ಬಿದ್ದೋಗಿದೆ. ನಾಳೆ ಎತ್ಕೊಳ್ಳೋದ ಬಾದೇವು. ನಾನು ಎತ್ಕೊಂಡೆ ಬರ್ತೀನಿ. ಬಾ ಆಯ್ತು. ಎಂತ ಟ್ರಾಂಪ್ಲಿನ್ದೇವು ಅದು. ಓ ಇಲ್ಲೇ ಟ್ರಾಂಪ್ಲಿನ್ ಇದೆ ಬಿಡುದೇವು. ಇದೇ ಚೆನ್ನಾಗಿರೋ ಟ್ರಾಂಪ್ಲಿನ್ ಇದೆ, ಅದಕ್ಕಿಂತ ಡ್ಯಾಮೇಜ್ ಕೊಡಲ್ಲ. ಅದು ಚೆನ್ನಾಗಿತ್ತು ಅಲ್ವಾ ಗೈಸ್? ಸತ್ಯ ಮದ್ವೆ. ಇದೇನಿದು ದೇವು? ಆಗಲೇ ಹೊಟ್ಟೆ ಹೋಗೋಣ. ನಂದು ಎತ್ಕೊಬಿಡು ಆಯ್ತು. ನಮ್ಮ ಮಣಿ ಅದು. ದೇವು ಡೈಮಂಡ್ಸ್ ಹಾರ್ತೈತೆ. ದೇವು ಮತ್ತೆ ಸತ್ತ. ದೇವು ಸಾಯ್ತಾ ಇದ್ದಾನೆ. ನಾನು ನೋಡಿ ನಕ್ಕತಾ ಇದ್ದೀನಿ. ಚೆನ್ನಾಗಿದೆ ಇಲ್ಲಿ ಆಟ ಆಡೋಕ್ಕೆ. ದೇವು ನಾನು ಎತ್ಕೊಂಡು ಬರ್ತೀನಿ ಬಿಡು, ನೀನು ಅಲ್ಲೇ ಇರ್ತೀನಿ. ಮತ್ತೆ ಆಟ ಆಡೋಕ್ಕೆ ಬಾ. ಮತ್ತೆ ಈಗ ನೈಟಲ್ಲಿ ಒಂದು ಸ್ವಲ್ಪ ಇದು ಮಾಡೋಣ.
ಓನರ್ ಹೇಳಿದ್ರು ನನಗೆ ಸ್ವಲ್ಪ ಹೀಟ್ರ್ ಹಾಕ್ಬಿಟ್ಟು ಹೀಟ್ ಮಾಡಿದ್ದಾರೆ ಅಂತೆ ಅದಕ್ಕೆ ನಾವು ಒಂದು ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ವಿ ಸುಮ್ಮನೆ ಸಾಯ್ತಾನ ಇದೆ ಆಗಲಿಲ್ಲ. ದೇವು ಈಗ ಸ್ವಿಮ್ಮಿಂಗ್ ಪೂಲಿಗೆ ನೆಗ್ಬಿಟ್ಟು ಹೇಳ್ತೀನಿ, ಸ್ವಿಮ್ಮಿಂಗ್ ಪೂಲ್ ಹೀಟ್ರ್ ಹಾಕಿದಾರಂತೆ. ಹೀಟರ್ ಅಯ್ಯಯ್ಯೋ. ಯಾಕಂದರೆ ರಾತ್ರಿ ಅಲ್ವಾ, ಇಲ್ಲಿ ಡೆಸರ್ಟಲ್ಲಿ ಸಖತ್ ಚಳಿ ಇರುತ್ತೆ ರಾತ್ರಿ ಹೊತ್ತು, ಗೊತ್ತಲ್ವಾ ನಿಮಗೆ? ಆ್ಯಕ್ಚುಲಿ ಬೇರೆ ರೂಮು ಇದೆ, ನಾವು VIP ಹಾಂ, ಜಾಸ್ತಿ ಈ ರೆಸಾರ್ಟಲ್ಲಿ ಸಖತ್ ಬೆಳಗ್ಗೆ ಹೊತ್ತು ಸೆಕೆ ಇರುತ್ತೆ, ರಾತ್ರಿ ಹೊತ್ತು ಸಖತ್ ಚಳಿ ಇರುತ್ತೆ. ನಿಮ್ಗೆ ಗೊತ್ತಲ್ಲ ಡೆಸರ್ಟ್, ಕೋಲ್ಡ್ ಡೆಸರ್ಟ್ ಥರ ಇದುವೆ. ಈಗ ಬನ್ನಿ ನಾವು ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ನೆಗೆಯೋಣ. ಓಯ್ ಯಾರದು? ಏಯ್ ಏನೋ ಬಂತು. ದೇವು ಏನಾಗೈತೋ, ನಾವು ಹೊಡೆದ್ವಿ. ದೇವು ಈಗ ಸ್ವಲ್ಪ ಇದು ಮಾಡೋಣ. ನನಗೇನೋ ಇದಾಗ್ಬಿಟ್ಟಿದೆ, ಬಾ ದೇವು ಮನೆ ಕಳೋಣ ಸಾಕು. ನಾನು ಹಿಂಗೆ ಒಬ್ಬರು ಹೊಡೆದ್ರೆ ನಾನು ಸತ್ಯ ಹೋಯ್ತೀನಿ, ನಾನು ಆ ಥರ ಆಗಿದೆ. ಅದಕ್ಕೆ ನಾನು ಬೇಕು ಹೋಗ್ಬಿಟ್ಟು ಮನೆ ಕಳ್ಬೇಕು. ದೇವು ಸ್ವಲ್ಪ ಡೆಸರ್ಟ್ ಇದು ಮಾನ್ಸ್ಟರ್ಸ್ಗಳೆಲ್ಲ ಇರುತ್ತೆ, ಅದಕ್ಕೆ ನಾವು ಬ್ಲೇಮ್ ಮಾಡೋಂಗಿಲ್ಲ. ಅವ್ರು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾರೆ, ನಾವು ಬ್ಲೇಮ್ ಮಾಡೋಂಗಿಲ್ಲ ಅವ್ರನ್ನ. ನಾನು ಬಿಡ್ತಾ ಇದ್ದೀನಿ. ದೇವು ಇದೆ, ಡೋರೇ ಹಾಕಿಲ್ಲ ನೀನು, ಹಂಗೆ ಮಲ್ಕೊಂಡಿದ್ದೆ. ಇರಪ್ಪ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಸೊ ಗೈಸ್, ಫ್ಯಾನು ಹಾಕಿದ್ದೀವಿ ನಾವಿಲ್ಲಿ. ಚಳಿ ಇರುತ್ತೆ ಒಂದೊಂದು ಡೆಸರ್ಟಲ್ಲಿ, ನಿಮ್ಗೆ ಗೊತ್ತಲ್ಲ ಸಹಾರಾ ಡೆಸರ್ಟ್ ಅಂದರೆ ಕೋಲ್ಡ್ ಡೆಸರ್ಟ್ ಆ್ಯಕ್ಚುಲಿ ಅದುವೇ. ಈಗ ನಾವು ನೈಟಲ್ಲಿ ಮಲ್ಗ್ತಾ ಇದ್ದೀವಿ. ಗೈಸ್, ಇವತ್ತು ನಾವು ಬೋಟ್ ರೈಡಿಂಗ್ ಇರುತ್ತೆ ಮತ್ತು ಕ್ಯಾಮೆಲ್ ರೈಡಿಂಗು. ಆಮೇಲೆ ನಾಳೆ ನಾವು ಇದು ಹೋಗ್ತೀವಿ ನಾವು ನಮ್ಮ ವಿಲೇಜ್ಗೆ. ಮತ್ತೆ ಹೋಗೋಣ ದೇವು. ದೇವ್ ಬಾ, ಬೀಚ್ಗೆ ಬಿಟ್ಬಿಡೋಣ ಸುಮ್ಮನೆ, ಮಕ್ಕ ತೊಳ್ಕೊಂಡು ಹೋಗೋಣ, ಸ್ನಾನ ಏನು ಬೇಡ. ನಾನಿಲ್ಲೇ ಆಯಿತು, ನಾನು ಬ್ರಷ್ ಮಾಡ್ತಾ ಇರ್ತೀನಿ. ಸೊ ಗೈಸ್, ನಾವು ಈಗ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹೋಗೋಣ, ಇರುವ ನಿಮಿಷ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ದೇವ್ದು ಆ್ಯಕ್ಚುಲಿ ನೆನ್ನೆ ಡಿನ್ನರ್ ಇತ್ತು, ದೇವು ಡಿನ್ನರೇ ತಿಂದಿರಲಿಲ್ಲ, ಅದನ್ನೇ ನಾನು ತಿಂದೆ. ಇಲ್ಲಿ ನನಗಾಗಲ್ಲ ಒಬ್ಬ ಸಣ್ಣಕ್ಲ ಬೇರೆ, ನಮ್ಗೆ ಬೇರೆ ಆಗಲ್ಲ. ನಾವು ಕಾಲ್ ಮಾಡ್ಬೇಕಾಗಿ ಮತ್ತೆ ದೇವು ಕಾಲ್ ಮಾಡು ಬೇಗ. ಆಯಿತು, ಬ್ರೇಕ್ಫಾಸ್ಟ್ ಇಟ್ಬಿಟ್ಟು ಹೋಗ್ತಾರೆ ನಿನಗೆ. ಸರಿ, ಈಗ ನಾನೀಗ ನೆಮ್ಮದಿ ಕುತ್ಕೊಂಡು ತಿನ್ನೋಣ. ನಾನು ತಿಂದೆ. ಈಗ ದೇವು ಓಡೋಣ, ಬೇಗ ಬಾ. ದೇವು ತಿಂದ, ಓಡೋಣ ದೇವು. ಬಂದ ದೇವು. ಸೊ ಗೈಸ್, ಇದು ನಮ್ಮ ಲಾಸ್ಟ್. ಸೊ ಗೈಸ್, ಈಗ ನಾವು ಬಂದಿದ್ದೀವಿ. ಈಗ ನಾವು ಫಸ್ಟ್ ಆ್ಯಕ್ಟಿವಿಟಿ ಮಾಡೋದಂದರೆ ಫಸ್ಟ್ ನಾವು ಬೋಟ್ ರೈಡಿಂಗ್ ಹೋಗ್ತೀವಿ. ಬಾ ದೇವು ಹೋಗೋಣ. ಚಿರು, ನನಗೆ ಬರ್ತಾ ಒಂದು ಗೋಟ್ ಹಾರನ್ ಅಂತ ಏನಾದ್ರು ಕೊಟ್ಟರು ನನಗೆ. ಹೌದಾ? ಗುಡ್ ಅಂತ ನೀವು ನಿಮ್ಗೆ ಇದೆಲ್ಲ ಸಿಗುತ್ತಂತ ಬೈ ಮಾಡಿಕೊಂಡೆ. ನೋಡೋಣ ಹೆಂಗೈತಂತ. ಮಾಡು ಮಾಡು ಚೆನ್ನಾಗೈತೆ ಅಲ್ವಾ? ಹೋಗ್ತಾ ಇದ್ದೀವಿ. ಇಷ್ಟೇ ಅಂತ ಹೋಗಕ್ಕೆ ಬಿಡೋದೇವು. ಅವ್ರು ಹೇಳಿದ್ರು ನೀವು ಇಲ್ಲಿ ಮುಂದ್ಗಡೆ ಸಖತ್ ಡೇಂಜರಸ್ ಅಂತ. ಇದು ಸಹಾರಾ ಡೆಸರ್ಟ್ ಅಲ್ವಾ, ಸಖತ್ ಡೇಂಜರಸ್. ಗೊತ್ತಿಲ್ಲ, ಒಟ್ಟು ಡೇಂಜರಸ್ ಅಂತ. ದೇವು ಯಾಕೆ ದೇವು? ಬೇಡ ಬೇಡ. ಈಗ ನಾವು ರಿಸೆಪ್ಷನ್ ಹೋಗ್ಬಿಟ್ಟು ಅಲ್ಲಿ ಫ್ರೀಯಾಗಿ ಊಟ ಅಲ್ಲೇ ಬಂದು ಇಲ್ಲೇ ತಿನ್ನಿ ಲಂಚ್ನ ಅಂತಂದರು. ದೇವು ಲಂಚ್ ಟೈಮ್ ಅಂತ, ಬಾ ಹೋಗೋಣ ಬೇಗ ಬೇಗ. ಈಗ ಲಂಚ್ ಟೈಮ್ ಆದಮೇಲೆ ನಾಳೆ ನಾವು ಇವತ್ತೊಂದಿನ ಮಲಗ್ತೀವಿ ಗೈಸ್. ಇವತ್ತೊಂದಿನ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾಯಿದ್ರು ಅವರು. ಈಗಿಲ್ವಂತೆ ಫಿಶಿಂಗ್ ಎಲ್ಲ, ರಾಡ್ ಎಲ್ಲ ತರಿಸಿಲ್ವಂತೆ. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಬಂದಾಗ ತರಿಸಿರ್ತಾರಂತೆ ನಮಗೋಸ್ಕರ ಅಂತಾನೆ. ದೇವಿಗ ನಾನು ಲಂಚ್ ಮಾಡಿದೆ ದೇವು. ಆಯಿತು, ನೀರಲ್ಲೂ ಬಿದ್ದೆ ನಾನು. ಈಗ ನಾವು ಕ್ಯಾಮೆಲ್ ರೈಡಿಂಗು, ದ ಲಾಸ್ಟ್ ಆ್ಯಕ್ಟಿವಿಟಿ ಇನ್ ಅವರ್ ಡೆಸರ್ಟ್. ಕ್ಯಾಮೆಲ್ ರೈಡಿಂಗ್ ದ ಬೆಸ್ಟ್ ಒನ್. ಬಾ ದೇವು. ಪರವಾಗಿಲ್ಲ. ಸೊ ನಿಮಗೆ ಯಾವ ಅಂತ ಬೇಕು? ನನಗಿದು
ಇದು ಹೋಗೋಣ. ಇದು ನನಗೆ ಓಡ್ಬೇಡಣ. ಹೋಗ್ತೈತೆ ದೇವು. ನಾವು ಕ್ಯಾಮಲ್ ರೈಡಿಂಗ್ ಎಕ್ಸ್ಪರ್ಟ್ಸು. ಹೋಗ್ತಾ ಇದೀವಿ. ಅದಕ್ಕೆ ಅವ್ರು ಗೈಡ್ ಕೊಡ್ತಾರೆ ಹೇಳ್ಬೇಕಂದ್ರೆ. ಇದು ಹೋಟೆಲ್ ಅವರು ದೇವ್ ಈ ಕಡೆ ಅಂತೆ, ಎಲ್ಲಿ ಈ ಡೈರೆಕ್ಷನ್ ಅಂತೆ. ಕ್ಯಾಮಲ್ ಸಖತ್ ಸ್ಲೋ ಹೋಗ್ತದೆ. ಸೊ ಗೈಸ್ ನಾವಿಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ಸಖತ್ ಚೆನ್ನಾಗಿದೆ, ಸಖತ್ತಾಗಿದೆ. ಅದ್ರ ಹಂಪ್ ಎಲ್ಲ ಫೀಲ್ ಆಗ್ತೈತೆ, ಹಾರ್ಟ್ ಬೀಟ್ ಎಲ್ಲ ಫೀಲ್ ಆಗ್ತೈತೆ. ನೋಡಿ ಗೈಸ್, ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದೀವಿ ಕ್ಯಾಮಲ್ ರೈಡಿಂಗ್. ಆ್ಯಕ್ಚುಲಿ ಈ ಟೂರ್ ನಿಮ್ಗೆ ಚೆನ್ನಾಗಿತ್ತು ಅಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಇಂಥ ಕ್ರೇಜಿ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ದಿನ ವ್ಲಾಗ್ಸ್, ಮೈನ್ಕ್ರಾಫ್ಟ್ ವ್ಲಾಗ್ಸ್ಗಳು ಬರುತ್ತೆ ಇದೇ ಥರ. ಡೈಲಿ ವ್ಲಾಗ್ಸ್ ಅಂತ ಅಲ್ಲ, ಸುಮ್ಮನೆ ನಾರ್ಮಲ್ ವ್ಲಾಗ್ಸ್ಗಳು. ದೇವ ನಮಗೆ ಎಷ್ಟೇ ದೂರ ಹೋದ್ರೂ ಆ ಟವರ್ ನೋಡಿದ್ರೆ ಕಾಣಿಸ್ಬಿಡುತ್ತಂತೆ. ಚೆನ್ನಾಗಿದೆ ಅಲ್ವಾ? ಹಾಂ ಚೆನ್ನಾಗಿದೆ ಮಾತ್ರ. ಇವರು ಟೂರ್ ಹೋಟೆಲ್ ಅವ್ರು ಗೈಡ್ ಕೊಡ್ತಾ ಇರ್ಬೇಕಾದ್ರೆ ನಮಗೆ, ನಾವು ಕಾಮನ್ ಎಕ್ಸ್ಪರ್ಟ್ಸ್ ಬೇರೆ. ರೆಸಾರ್ಟ್ ಚೆನ್ನಾಗಿದೆ, ಬೇಡ ಅದಕ್ಕೆ ನಾವು ಇಸ್ಕೊಂಡಿಲ್ಲ. ತುಂಬಾ ಚೆನ್ನಾಗಿದೆ, ಹಾರ್ಟ್ ಬೀಟ್ ಎಲ್ಲ ಫೀಲ್ ಆಗ್ತಾ ಇದೆ. ಇದು ಬೇರೆ ಕಿವಿ ಅಳ್ಳಾಡ್ಸ್ಕೊಂಡು ಹೋಗ್ತಾ ಇದೆ. ಮಧ್ಯಾಹ್ನದ ವೇಳೆ ನಾವು ಒಂದು ಡೆಸರ್ಟಲ್ಲಿ ಈಗ ಹೋಗೋಣ ದೇವು ಮತ್ತೆ ರೆಸಾರ್ಟ್ಗೆ. ರಿಟರ್ನ್ ಮಾಡೋ ಟೈಮಾ? ಇನ್ನೂ ಇಲ್ಲ, ಆ ಕಡೆ ಈ ಕಡೆ ಎಲ್ಲ ಓಡಿಸ್ಬೋದು ನಾವು. ರಿಟರ್ನ್ ಮಾಡೋ ಟೈಮು ಸಂಜೆ ಆದಾಗ. ಹಂಗಾರೆ ಓಡಿಸೋದಾ? ಆಯ್ತು. ಆಮೇಲೆ ನಾಳೆ ನಾವು ಬೇಗ ಪ್ಯಾಕ್ ಎಲ್ಲ ಮಾಡ್ಕೊಬಿಡು. ಬೆಳಗ್ಗೆ ಹೊರಡ್ಬೇಕು ನಾವು. ಇಷ್ಟೇ ಈ ಥರ ವೀಡಿಯೋಸ್ಗಳನ್ನ ನಾನು ತರ್ತಾ ಇರ್ತೀನಿ ಗೈಸ್. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಕ್ಯಾಮಲ್ ಓಡುತ್ತಾ? ಹೌದಾ? ಹೌದು, ಓಡ್ತಾ ಇದೆಯಲ್ಲ. ಕ್ಯಾಮಲ್ ಓಡೋದು ಗೈಸ್. ನಮಗೋಸ್ಕರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡೋಕೆ ಟ್ರೈ ಮಾಡ್ತಾ ಇದೆ. ಚೆನ್ನಾಗಿದೆ ಮಾತ್ರ. ಇಲ್ಲಿ ಚಾರ್ಜ್ ಮಾಡುತ್ತೋ. ಸೊ ಗೈಸ್, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀವಿ ಗೈಸ್. ಅದಕ್ಕೋಸ್ಕರ ನೀವು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ದೇವು ಅಲ್ಲೆಲ್ಲ ಹೋಗೋದು ಬೇಡ, ಇಲ್ಲೇ ಬಾ. ಇಲ್ಲೇ ರೌಂಡ್ ಹೊಡಿತಾರ. ನಾವು ಸುಮ್ಮನೆ ರೌಂಡ್ ಹೊಡಿತಿರೋದು ಎಕ್ಸ್ಪೀರಿಯನ್ಸ್. ಹಿಂಗೆ ಅಂತ ಹೋಗ್ತಾ ಇರುತ್ತೆ ಕ್ಯಾಮಲ್. ಚೆನ್ನಾಗಿದೆ. ನಾವು ಕ್ಯಾಮಲ್ ಎಲ್ಲ ಕಲ್ತಿದ್ವಿ. ಇವತ್ತೊಂದಿನ ಇಲ್ಲಿರ್ತೀವಿ ದೇವು. ನಾಳೆ ಇಲ್ಲಿಂದ ನಾವು ಮಿಸ್ ಮಾಡ್ಕೊಳ್ತೀವಿ. ಚೆನ್ನಾಗಿದೆ ಆ್ಯಕ್ಚುಲಿ. ಟ್ರಿಪ್ಪು ಲೈಫ್ ಒಂದ್ಸತಿ ಟ್ರಿಪ್ ಈ ಥರ ಬಂದರೆ ಸಕ್ಕತ್ತಾಗಿರುತ್ತೆ ಗೈಸ್. ಅದೇ ಕ್ಯಾಮಲ್ ಬೇರೆ ಶುದ್ಧ ಹೋಗ್ತೈತಾ? ನಮ್ಮ ಮಾರ್ಕ್ಸ್ಗಿಂತ ಚೆನ್ನಾಗಿದೆ ಇದು ಹೇಳ್ಬೇಕಂದ್ರೆ. ಹೌದು. ಬಾದೇವು ರಿಟರ್ನಿಂಗ್ ಟೈಮ್ ಆಯ್ತಂತೆ, ಕಾಲ್ ಬಂದಿತ್ತು. ಆದರೆ ನಂಗೆ ಇಷ್ಟ ಆಗ್ತಿಲ್ಲ. ನಂಗೆ ತುಂಬ ಇಷ್ಟ ಆಯ್ತಿದ್ದು. ನನಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಆದ್ರೆ ಕ್ಯಾಮಲ್ ಹೌಸ್ ಹೆಂಗೆ ಪ್ರಿಪೇರ್ ಮಾಡಿದ್ದಾರೆ ನೋಡೋದೇವು. ಆದರೆ ನಂಗೆ ಹೋಗಕ್ಕೆ ಇಷ್ಟ ಇಲ್ಲ ಚಿರು. ಹೋಗ್ಲೇಬೇಕಾ? ದೇವು ಎಸ್. ಕ್ಯಾಮಲ್ ಹೌಸ್ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಆದ್ರೂ ಅಲ್ವಾ? ಅದು ಸೆಕ್ಯೂರಿಟಿ ಬೇರೆ ಇಟ್ಟವ್ರೆ. ಅದಕ್ಕೆ ಕ್ಯಾಮಲ್ ಚೆನ್ನಾಗಿರೋದು. ಹೆಲ್ದಿಯಾಗಿ ಬಿಡಲಿಲ್ಲ. ನಾನು ಟ್ರೈ ಮಾಡಿದೆ. ಆಯಿತು, ಈಗೆಲ್ಲ ಆಯಿತು. ಒಂದ್ಸತಿ ಬೀಚಿಗೆ ಬಿದ್ಬಿಡೋಣಪ್ಪ. ಆಯಿತು. ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿ ಆಮೇಲೆ ನೈಟ್ ಡಿನ್ನರ್ ಮಾಡಿ ಮಲಗಿದ್ರೆ ನಾಳೆ ಬ್ರೇಕ್ಫಾಸ್ಟು ಇವರೇ ಕೊಡ್ತಾರೆ. ತಿನ್ಕೊಂಡು ಹೋಗ್ತಾ ಇರೋದೆ. ಅಲ್ವಾ? ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀವಿ ಗೈಸ್. ಇಲ್ಲಿ ನೋಡ್ಬೋದು ನೀವು. ಬೀಚಲ್ಲಿ ಬಿದ್ದಿದ್ದೀವಿ ನಾವು. ಇಲ್ಲಿ ಹೋಗೋಕ್ಕೆ ನಂಗೆ ಬೇಜಾರಾಗ್ತಾಯಿದೆ. ಹೋಗ್ಬೇಕಲ್ಲ ಅಂತ ನಾಳೆ. ಲೈಫ್ ಟೈಮ್ ತಗೊಂಡ್ಬಿಡ್ಬೇಕಿತ್ತು. ಆದರೆ ನಮ್ಮ ಇಷ್ಟ ಅಷ್ಟೊಂದು ಮನೆ ಇಲ್ಲ. ವಿಸಿಟ್ ಮಾಡೋದೇ ಅಷ್ಟೊಂದು ಕಷ್ಟ ಐತೆ. ದೇವು ಸಂಜೆ ಆಗ್ತಾಯಿದೆ. ಈಗ ನಾವು ಹೋಗೋ ಟೈಮ್ ಅಂತೆ. ಆಯಿತು, ಬಾದೇವು ನಮ್ಮ ರೂಮಲ್ಲೇ ನಾವು ಕಾಲ ಕಲಿಯೋಣ. ಈಗ ನಮ್ಮ ಲಾಸ್ಟ್ ಡೇ ಇವತ್ತು. ಓನರ್ಗೊಂದು ಸ್ವಲ್ಪ ಟ್ಯಾಂಕ್ಸ್ ಹೇಳ್ಬಿಡ್ಬೇಕು ಗೈಸ್. ನಮಗೆ ಸಕ್ಕತ್ ಎಕ್ಸ್ಪೀರಿಯನ್ಸ್ ಕೊಟ್ಟರು. ಸಕ್ಕತ್ತಾಗಿತ್ತು. ಮಾತ್ರ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಹಿಂಗೆ ಮಾಡಬೇಕು. ನಾವು ಹೋಗುವಾಗ ಹೇಳೋಣ, ಇವಾಗ ಬೇಡ. ಆಯಿತು. ಓಕೆ, ನಾವು ರೂಮ್ಗೆ ಹೋಗ್ಬಿಟ್ಟು ಈಗ ಗೇಮ್ ಆಡ್ತೀವಿ ಕಂಪ್ಯೂಟ್ರಲ್ಲಿ. ಕಂಪ್ಯೂಟರ್ ಗೇಮ್ ನನಗೆ ಆಡ್ಬೇಕನ್ನಿಸ್ತೈತೆ
ಚಿರು. ಆದರೆ ಆಡೋಕ್ಕಾಗಲ್ಲ ದೇವು. ನಾನು ನಾನು ಆನ್ಲೈನ್ ಗೇಮ್ಸ್ ಆಡ್ತೀನಿ. ದೇವು ನಾನು ಟಿ ವಿ ನೋಡ್ತೀನಿ ಸ್ವಲ್ಪ, ಆಯಿತು. ಆಮೇಲೆ ಡಿನ್ನರ್ ಮಾಡಿ ಮಲ್ಗದೆ. ಈಗ ನಾವು ಡಿನ್ನರ್ ಟೈಮ್ ಆಗಿದೆಯಂತೆ. ಯಾಕೆ? ನಾನು ತಿನ್ಕೊಂಡೆ ದೇವು. ನೀನು ಆಗಲೇ ತಿಂದಲ್ಲ ಬಿಡು. ನಾನು ತಿಂದೆ. ಬಾ ಇನ್ನೊಂದ್ಸತಿ ಗಟ್ ಹಾರು. ಬನ್ನಿ ಮನೆ ಕಳ್ಳೋಣ, ಟಿ ವಿ ನೋಡ್ಕೊಂಡು ಆರಾಮಾಗಿ ಮನೆ ಕಳ್ಳೋಣ. ಬನ್ನಿ ಚಿಲ್ ಮಾಡಿ. ಅಯ್ಯೋ ಸಾರಿ. ವಾವ್ ಸಕ್ಕತ್ತಾಗಿತ್ತು ಮಾತ್ರ ದೇವ. ನಾಳೆ ಹೊರಡಬೇಕು, ಅಲ್ಲೇ ರಿಸೆಪ್ಷನ್ಗೆ ಹೋಗೋದಂತೆ. ಈಗ ಅವರೇ ಲಾಕ್ ಮಾಡ್ಕೊಡ್ತಾರೆ. ಗಾಡ್ ಡಾಗ್ ಥ್ಯಾಂಕ್ ಯು ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಫಸ್ಟ್ ಪ್ಲೇಸಲ್ಲಿ. ಲೈಟೆಲ್ಲ ಆಫ್ ಮಾಡ್ಕೊಂಡು ಹೋಗ್ಬೇಕಂತೆ ಅವ್ರು ಹೇಳಿದ್ರು. ಅದು ಕೀ ಹಾಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಕೀ ಏನಲ್ಲ ಕೊಡ್ಬೇಕು ಅನಿಸ್ತೈತೆ, ಆದರೆ ಇಂಪ್ರೂವ್ ಮಾಡ್ಬೇಕು ಅನ್ಸುತ್ತೆ. ಯಾಕಂದರೆ ಅದು ಸ್ಪಾನಿಂಗ್ ಅದೇನೇನು ಆಗ್ಬಿಡ್ತಲ್ಲ, ಅದು ನಮ್ಗೆ ಸಕ್ಕತ್ತಿದ್ದು ಇರಿಟೇಟಿಂಗ್ ಥರ ಫೀಲ್ ಆಗೋಯ್ತು. ಸೊ ಅದರಿಂದ ಪರವಾಗಿಲ್ಲ. ನಾವು 1 ಸ್ಟಾರ್ ಡಿಡಕ್ಟ್ ಮಾಡೋಕ್ಕಾಗಲ್ಲ, 5 ಸ್ಟಾರೇ ಕೊಡೋದು. ದೇವ್ ಡೋರ್ ಹಾಕೊಂಡು ಬರಬೇಕು ಅಂತೆ. ಈಗ ಒಂದು ಲಾಸ್ಟ್ ಒಂದ್ಸತಿ ಈ ಥರ ಸ್ಲೈಮ್ ಟ್ರ್ಯಾಂಪಲಿನ್ ಮೇಲೆ ನೆಗ್ದಾಡ್ಬಿಟ್ಟಿದ್ದೀನಿ ನಾನು. ನಮ್ಮ ಲಾಸ್ಟ್ 40 ಮಿನಿಟ್ಸ್ ಇದೆ. 40 ಮಿನಿಟ್ಸು. ಈಗ ಚೆಕ್ಔಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಚೆಕ್ಔಟ್ ಸರ್, ಚೆಕ್ಔಟ್ ಬೇಕಾಗಿತ್ತು. ನಾವು ಓಕೆ ಸರ್ ಬನ್ನಿ. ಆಯ್ತಾ ನಿಮ್ಮ ಚೆಕ್ಔಟ್ 2 ಮಿನಿಟ್ಸ್ ಕೂತಿರಿ, ಬ್ರೇಕ್ಫಾಸ್ಟ್ ಬಿಡ್ತಾರೆ, ಅಲ್ಲೇ ಚೆಕ್ಔಟ್ ಬರುತ್ತೆ. 2 ಮಿನಿಟ್ಸ್ ಸರ್ ಪ್ಲೀಸ್. ಹಂಗೆ ನಿಮ್ಗೆ ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ನಿಮ್ಮ ಹೋಟೆಲ್ 5 ಸ್ಟಾರ್ ಕೊಡ್ತಿದ್ದೇನೆ. ಥ್ಯಾಂಕ್ ಯು ಸರ್, ವೆಲ್ಕಮ್. ಸೊ ಈ ಸತಿ ಟೀ ಇಲ್ಲ, ಈ ಸತಿ ಕಾಫಿನೋ ಟೀನೋ ಇಲ್ಲ. ದೇವು ನಮ್ಮ ಬ್ರೇಕ್ಫಾಸ್ಟ್ ಆಯಿತು, ನಂದಾಯಿತು. ಸರ್ ನಿಮ್ಮದು ಚೆಕ್ಔಟ್ ಬೇಕಿತ್ತು ಸರ್. ಥ್ಯಾಂಕ್ ಯು ಸರ್, ಪ್ಲೀಸ್ ಕಮ್ ಅಗೇನ್. ಥ್ಯಾಂಕ್ ಯು ಮಿಸ್ಟರ್ ವಿಲೇಜರ್. ಈಗ ನಾವು ಹೋಗೋದು. ಬಾಯ್ ಬಾಯ್ ಮಿಸ್ಟರ್ ವಿಲೇಜರ್. ಬಾಯ್. ಸೊ ಈಗ ನಾವು ಹಾರ್ಸ್ ತಗೋಬೇಕು. ನಮ್ಮದು ಎಲ್ಲಿದೆ? ನಮ್ಮ ಹಾರ್ಸ್ ಪ್ರೊಟೆಕ್ಟ್ ಮಾಡಿದ್ರೆ ಸಾಕು ಅವರು. ನೀಟಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ. ನನಗೆ ಇದೇ ಬೇಕಾಗಿತ್ತು. ಇದೆ ನಂದು ಲೀಶ ಬತ್ತಲ್ಲ ದೇವು. ಏನೋ ಆಯ್ತಾ ನೋಡು. ಏನಾಗಿಲ್ಲ ನೋಡು ಬರ್ಸು. ಓ ಚಿರು ಸ್ಟಕ್ ಆಗಿದೆಯಾ? ಗೊತ್ತಿಲ್ಲ. ಸೊ ಗೈಸ್ ರೋಪ್ ಸ್ಟಕ್ ಆಗ್ತಿದೆ. ಬೇಡ ಬಿಡು, ಸಿಕ್ತು. ಸಿಕ್ತಾ? ಒನ್ ಟೈಮ್ ಅಲ್ಲ. ಸೊ ಗೈಸ್ ಈಗ ನಾವು ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಐ ಮೀನ್ ನಮ್ಮ ವಿಲೇಜ್ಗೆ, ನಮ್ಮ ಸೊಸೈಟಿ ಹತ್ರ. ನೀವು ನೋಡಿರ್ಬೋದು, ನಾನು ಫಸ್ಟ್ ವೀಡಿಯೋದಲ್ಲಿ ಹಾಕಿದೆ ನಮ್ಮ ಸೊಸೈಟಿನ. ನೋಡಿಲ್ಲ ಅಂದರೆ ಬೇಕಾದ್ರೆ ಹೋಗಿ ನೋಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಗೈಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್. ದೇವು ಬಾಯ್ ಫಾರ್ ನೌ. ಬಾಯ್.